ಎಸ್ 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 ಆರ್ ಸಿ ಬಿ ಎರಡನೇ ಸಲ ಸತತವಾಗಿ ಐ ಪಿ ಎಲ್ನ ಗೆದ್ಕೊಂಡು ಮೂರನೇ ತಂಡ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಐ ಪಿ ಎಲ್ ಟೈಟಲ್ಸ್ ಹೊಡೆದಿರೋವಂಥದ್ದು ಸಿ ಎಸ್ ಕೆ ಎಮ್ ಐ. ಅದು ಬಿಟ್ಟರೆ ನಾವೇ ಆರ್ ಸಿ ಬಿನೇ ಬ್ಯಾಕ್ ಟು ಬ್ಯಾಕ್ ಟೈಟಲ್ ಗೆದ್ದಿರೋದು. 2025 ಮೊದಲನೇ ಟೈಟಲ್ ಗೆದ್ದಿದ್ವಿ ಇದೇ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. ಇವತ್ತು ಆದಂಥ ಫೈನಲ್ಲು ಜಿ ಟಿ ಮೇಲೆ ಅವ್ರ ಹೋಮ್ ಗ್ರೌಂಡಲ್ಲಿ ಅವ್ರಿಗೇನೆ ಬಗ್ಗು ಬಡ್ದು ಎರಡನೇ ಬಾರಿಗೆ ಚಾಂಪಿಯನ್ ಆಗಿರೋಂಥದ್ದು ಆರ್ ಸಿ ಬಿ. ಅದ್ಭುತವಾದಂಥ ಪ್ರದರ್ಶನ. ಬೌಲಿಂಗ್ ಸ್ಟಾರ್ಟ್ ಮಾಡ್ದಲಿಂದಾನೆ ಟಾಸ್ ಗೆದ್ದಿದ್ದ ಟೈಮಿಂದಾನೆ ರಜತ್ ಪಟ್ಟಿದಾರ್ ಯಾವಾಗ ಟಾಸ್ ಗೆದ್ದರು ಆವಾಗಲೇ ಅರ್ಧ ಹೋಪ್ಸ್ ಬಂದ್ಬಿಡ್ತು. ಬಟ್ ಇನ್ನೊಂದು ಸೈಡಲ್ಲಿ ಶುಭನ್ ಗಿಲ್ ಅಂದರು, ಇಲ್ಲ ನಾವು ಟಾಸ್ ಗೆದ್ದಿದ್ರು ಬ್ಯಾಟಿಂಗ್ ಆರಿಸ್ಕೋತಾ ಇದ್ವಿ, ಬಿಕಾಸ್ ಪ್ರೆಷರ್ ಆಫ್ ಚೇಸಿಂಗ್ ಇನ್ ಅ ಫೈನಲ್ ನಮಗೆ ಬೇಡ, ನಾವು ಬ್ಯಾಟಿಂಗ್ ಮಾಡಿ ಒಳ್ಳೆ ಸ್ಕೋರ್ ಸೆಟ್ ಮಾಡ್ತೀವಿ ಅಂತ. ಬಟ್ ಬೌಲಿಂಗ್ ಮಾಡಿದಂಥ ಇವತ್ತು ಜಾಶ್ ಹೇಜಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ರಸಿಕ್ದರ್ ಸಲಾಮ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ, ಅವ್ರು ಎವ್ರಿ ಫೈನಲ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾ ಇರ್ತಾರೆ. ಕ್ರೇಜಿ ಬೌಲಿಂಗ್, ಕ್ರೇಜಿ ಲೈನ್ ಆ್ಯಂಡ್ ಲೆಂತ್. ಇವತ್ತು ಆಡಿಸಿದ್ದು ಲೆಂತ್ ಇರ್ಬೋದು, ಇವತ್ತು ಮಾಡಿದಂಥ ಬೌಲಿಂಗ್ ಇರ್ಬೋದು, ಭುವನೇಶ್ವರ್ ಕುಮಾರು, ಜಾಶ್ ಹೇಜಲ್ವುಡ್ಡು, ಈವನ್ ಜೇಕಬ್ ಡಫಿ ಅವ್ರದ್ದು ಫಸ್ಟ್ ಓವರ್ ಹೊಡಿಸ್ಕೊಂಡ್ರು ಅನ್ನೋದು ಬಿಟ್ಟರೆ ಆಮೇಲೆ ಅವ್ರು ಮಾಡಿದಂಥ ಕಮ್ ಬ್ಯಾಕ್ ಸೆಕೆಂಡ್ ಆ್ಯಂಡ್ ಥರ್ಡ್ ಓವರ್ ಕ್ರೇಜಿ ಆಗಿತ್ತು. ಅದ್ಭುತವಾಗಿ ಆಡಿದ್ರು. ಆಲ್ರೌಂಡ್ ಎಫರ್ಟ್. ಫೈನಲಲ್ಲಿ ಏನಿರಬೇಕಿತ್ತು, ಟೋಟಲಿ ಡಾಮಿನೇಟಿಂಗ್ ವಿಕ್ಟ್ರಿ ಅಂತಲೇ ಹೇಳಬೇಕು. ಚೇಸ್ ಮಾಸ್ಟರ್. ಆರ್ ಸಿ ಬಿ ಬ್ಯಾಟಿಂಗ್ ಬಂದಾಗ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಡಿದಂಥ ರೀತಿ, 75 ನಾಟ್ಔಟು, ಅನ್ಬೀಟನ್ ನಾಕು, ಅನ್ಬೀಟನ್ ಇನ್ನಿಂಗ್ಸು, ಇಂಜುರಿ ಮಧ್ಯಾಹ್ನ ವಿಕೆಟ್ಸ್ ಯಾವಾಗ ಇನ್ನೊಂದು ಸೈಡಿಂದ ಹೋಗ್ತಾ ಇತ್ತು, ಎಲ್ಲ ಪ್ರೆಷರ್ನು ಸೋಕ್ ಮಾಡಿ ಆಡಿದಂಥ ರೀತಿ ಏನಿತ್ತು, ದಟ್ ಇಸ್ ವೈ ಈಸ್ ಕಾಲ್ಡ್ ಆಸ್ ಅ ಚೇಸ್ ಮಾಸ್ಟರ್. ಏನಕ್ಕೆ ಇವತ್ತು ಅವ್ರು ಹೊಡೆದಿದ್ದಂಥ 50, ಅವರ ಫಾಸ್ಟೆಸ್ಟ್ 50, ಅದು ಎಂಥ ಟೈಮಲ್ಲಿ ಹೊಡೆದಿದ್ದಾರೆ. ಫೈನಲ್ಸಲ್ಲಿ ಜಿ ಟಿ ಮೇಲೆ ಅಂಥ ಕ್ರೇಜಿ ಬೌಲರ್ಸ್ ಇರುವಾಗ, ಕಗಿಸೋ ರಬಾಡ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ರಾಶಿದ್ ಖಾನ್ ಆಗಿರ್ಬೋದು, ಜೇಸನ್ ಹೋಲ್ಡರ್ ಅಥವಾ ಅರ್ಷದ್ ಖಾನ್ ಆಗಿರ್ಬೋದು, ಇಂತಿಂಥ ಬೌಲರ್ಸ್ ಮೇಲೆ ಫಾಸ್ಟೆಸ್ಟ್ 50 ಅವ್ರ ಐ ಪಿ ಎಲ್ ಕರಿಯರಲ್ಲಿ ಹೊಡೆದಿರೋದು. ಅದು ಇವತ್ತು ಎರಡನೇ ಟೈಟಲ್ ತಂದುಕೊಟ್ಟಿದೆ ಆರ್ ಸಿ ಬಿಗೆ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕಿಂಗ್ ಚಾಂಪಿಯನ್ಸ್. ಹೆಂಗೆ ಸೀಸನ್ ಸ್ಟಾರ್ಟಿಂಗಲ್ಲೇ ಮೊಬಾಟ್ ಹೇಳಿದರು, ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ನಾವು ಅಟ್ಯಾಕಿಂಗ್ ಚಾಂಪಿಯನ್ಸ್ ಅಂತ. ಅದನ್ನೇ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಸ್ಕೋರ್ ನೋಡೋದಾದರೆ ಆಬ್ವಿಯಸ್ಲಿ ಖುಷಿ. ಇವತ್ತು ಬೆಂಗಳೂರಲ್ಲಂತೂ ಫುಲ್ ಹಬ್ಬ ನಡೀತಾ ಇರುತ್ತೆ, ಫುಲ್ ಜಾತ್ರೆ ನಡೀತಾ ಇರುತ್ತೆ. ಬರೀ ಬೆಂಗಳೂರಲ್ಲ, ಆರ್ ಸಿ ಬಿ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆಗೂ ಇವತ್ತೊಂಥರ ಹಬ್ಬದ ದಿನ, ಹಬ್ಬದ ವಾತಾವರಣ ಅಂತಲೇ ಹೇಳಬೇಕು. ಸ್ಕೋರ್ಸಿಗೆ ನೀವು ನೋಡೋದಾದರೆ ಇವತ್ತು ಆ್ಯಕ್ಚುಲಿ 2 ಓಪನರ್ಸ್ ಅವ್ರದ್ದು ಇರೋದೇ ಟಾಪ್ 3, ಜಾಸ್ ಬಟ್ಲರ್, ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ಲು ಫುಲ್ ಚೀಪಾಗಿ ಔಟ್ ಮಾಡಿದ್ರು. ಒಂದು 12 ಶುಭ್ಮನ್ ಗಿಲ್ 10 ರನ್ಸು. ಜಾಶ್ ಹೇಜಲ್ವುಡ್ಡು, ಭುವನೇಶ್ವರ್ ಕುಮಾರ್ ಒಂದೊಂದು ವಿಕೆಟ್ ಅವ್ರು ತೆಗೆದ್ರು. ಜಾಶ್ ಹೇಜಲ್ವುಡ್ನ ಇವತ್ತು ನಂಬರ್ 3 ಕಳಿಸ್ಲಿಲ್ಲ, ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರು ನಂಬರ್ 4 ಬಂದರು. ಅದೇ ಅವ್ರಿಗೆ ಮುಳುವಾಯ್ತಾ ಅಂತ ಅನ್ಕೋಬೇಕು. ವಾಷಿಂಗ್ಟನ್ ಸುಂದರ್ದು ಒಂದು ಕ್ಯಾಚ್ ಹಿಡಿದ್ರು ಜಾರ್ಡನ್ ಕಾಕ್ಸ್. ಅವ್ರದ್ದು ರಿವ್ಯೂಲ್ಲಿ ನೋಡಿದಾಗ ಮತ್ತೆ ಬಾಲ್ ಗ್ರೌಂಡಿಗೆ ಟಚ್ ಆಗಿದೆ ಅಂದ್ಬಿಟ್ಟು ಅವ್ರನ್ನ ನಾಟ್ಔಟ್ ಅಂತ ಡಿಕ್ಲೇರ್ ಮಾಡಿದ್ರು. ಬಟ್ ಇವತ್ತು ಅವರೊಬ್ಬರೇ ಜಿ ಟಿಗೆ ಆಸರೆ ಆಗಿರೋವಂಥದ್ದು. 50 ರನ್ ನೋಡಿದ್ರು, ಬಟ್ 37 ಬಾಲ್ಸ್ ತೊಗೊಂಡ್ರು. ಅದು ಬಿಟ್ಟು ಇನ್ಯಾರು ಅಂತ ಪರ್ಫಾರ್ಮೆನ್ಸ್ ಬರಲಿಲ್ಲ. ಜಾಸ್ ಬಟ್ಲರ್ 19 ರನ್ ಹೊಡೆದು ಔಟ್ ಆದರು. ಅರ್ಷದ್ ಖಾನ್ 15 ಸ್ವಲ್ಪ ಹೊಡೆಯೋಕೆ ಹೋದ್ರು, ಅವ್ರು ಔಟ್ ಆದರು. ಮತ್ತು ಇನ್ನೆಲ್ಲ 7 ಜೇಸನ್ ಹೋಲ್ಡರ್, ರಾಹುಲ್ ತೆವಾಟಿಯಾ, ರಾಶಿದ್ ಖಾನ್, ಕಗಿಸೋ ಬಾಡ 3. ಬೌಲಿಂಗಿಗೆ ನೀವು ಬಂದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್, 2 for 29. ಮತ್ತೊಮ್ಮೆ ಅದ್ಭುತವಾದಂಥ ಬೌಲರು. ನನ್ನ ಪ್ರಕಾರ ಜಸ್ಟ್ ಮಿಸ್ ಅನ್ಸುತ್ತೆ ಅವ್ರಿಗೆ ಪರ್ಪಲ್ ಕ್ಯಾಪ್ ಸಿಗೋದು, ಇಲ್ಲಾಂದರೆ ಅವರೇ ಮೋಸ್ಟ್ ಡಿಸರ್ವಿಂಗ್ ಬೌಲರ್ ಆಗ್ತಿದ್ರು. ಜಾಶ್ ಹೇಜಲ್ವುಡ್ ಇವತ್ತು ಫೈನಲ್. ಇದುವರೆಗೂ ಜಾಶ್ ಹೇಜಲ್ವುಡ್ ಯಾವ್ಯಾವ ಫೈನಲ್ ಆಡಿದಾರೋ ಸೋತಿರೋ ಅಂಥದ್ದು ಚರಿತ್ರೆನಲ್ಲೇ ಇಲ್ಲ. ಇವತ್ತಿನ ಫೈನಲ್ ಮತ್ತೊಂದು ಆ ಲಿಸ್ಟಿಗೆ ಸೇರ್ಪಡೆ. ರಸಿಕ್ದರ್ ಸಲಾಮ್ ಯಾವಾಗ ನಾವು ಫಸ್ಟ್ ಬೇರೆ ಇನ್ನೊಂದು ಬೌಲರ್ ಯಾವಾಗ ಇಂಜುರಿ ಆಯಿತು ಅವ್ರನ್ನ ಆಡಿಸ್ಲಿಲ್ಲ, ಅದಾದಮೇಲೆ ರಸಿಕ್ದರ್ ಸಲಾಮ್ನ ಹಾಕ್ಕೊಂಡ್ರು. ಬಟ್ ಅಲ್ಲಿಂದ ಅವ್ರು ಆಡಿರೋಂಥ ರೀತಿ, ಮೋಸ್ಟ್ಲಿ 19 ವಿಕೆಟ್ಸ್ ಈ ಸೀಸನ್ ತೊಗೊಂಡಿರೋಂಥದ್ದವರು. ಇವತ್ತೂ ಕ್ರೇಜಿ ಬೌಲಿಂಗ್ ಮಾಡಿದ್ರು. 27 ರನ್ಸ್ಗೆ 3 ವಿಕೆಟು. ಎಕಾನಮಿ ರೇಟ್ ಬಂದು ಜಸ್ಟ್ 6.8. ಫೈನಲಲ್ಲಿ ಜಿ ಟಿನ 155ಗೆ ಕಟ್ ಹಾಕಿ ಬೌಲಿಂಗ್ ಮಾಡಿದಂಥ ರೀತಿ ಇತ್ತಲ್ಲ, ಅತ್ಯದ್ಭುತವಾದಂಥ ಬೌಲಿಂಗ್. ಅವ್ರಿಗೆ ಅಟ್ಯಾಕ್ ಮಾಡೋ ಆಪ್ಷನ್ಸ್ ಎಲ್ಲನೂ ಇತ್ತು. ಬಟ್ ಜಿ ಟಿ ಏನಕ್ಕೆ ಡಿಫೆಂಡ್ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರು ಏನಕ್ಕೆ ಬ್ಯಾಕ್ ಸೀಟ್ ತೊಗೊಂಡ್ರು ಅನ್ನೋದು ಇವಾಗವರೆಗೂ ನಂಗೆ ಅರ್ಥ ಆಗಿಲ್ಲ. ಅಟ್ಲೀಸ್ಟ್ ಅವ್ರು ಸ್ವಲ್ಪ ಪ್ರೆಷರ್ ಹಾಕಕ್ಕೆ ಟ್ರೈ ಮಾಡಿದರೆ ಬೌಲರ್ಸ್ ಮೇಲೆ, ಅಟ್ಲೀಸ್ಟ್ ಒಂದು 175, 180 ಹೊಡೆದಿದ್ದರೆ ಈ ಚೇಸು ಇನ್ನೂ ಕಷ್ಟ ಆಗ್ತಾಯಿತ್ತು. ಸ್ಟಾರ್ಟ್ ಮಾಡಿದಾಗ ಆರ್ ಸಿ ಬಿ ಬ್ಯಾಟಿಂಗ್ ಏನು ಬಂದರು, ವೆಂಕಟೇಶ್ ಅಯ್ಯರ್ ಸ್ವಲ್ಪ ಕಾಷಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ಬೀಟನ್ ಆದರೂ ಕಷ್ಟಪಡ್ತಾಯಿದ್ರು. ಬಟ್ ಅದಾದ ಮೇಲೆ ಯಾವಾಗ ಅವ್ರಿಗೆ ಇಂಜುರಿ ಆಯಿತು ಮೊದಲನೇ ಓವರಲ್ಲೇ, ರಬಾಡ ಓವರ್ಗೂ ಅಥವಾ ಸಿರಾಜ್ ಓವರಲ್ಲಿ, ಅದಾದಮೇಲೆ ಅವ್ರು ಶುರು ಮಾಡಿದ್ರು ಅಟ್ಯಾಕಿಂಗ್ ಕ್ರಿಕೆಟ್ ಆಡೋದಕ್ಕೆ. ಅಲ್ಲಿಂದನೇ ಮೊಮೆಂಟಮ್ ಬಿಲ್ಡ್ ಆಯಿತು.
ವಿತಿನ್ 6 ಓವರ್ಸ್ ಪವರ್ ಪ್ಲೇ ಮುಂಚೆನೇ 5th ಓವರಲ್ಲೇ ನಾವು 62 ಫಾರ್ ನೋ ಲಾಸ್ ಇದ್ವಿ. ಅದಾದಮೇಲೆ ಅವ್ರು ವಿಕೆಟ್ ಹೋದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ವಿಕೆಟ್ಸ್ ಬೀಳ್ತಾ ಇತ್ತು. ದೇವದತ್ ಪಡಿಕ್ಕಲ್ ಔಟ್ ಆದರು. ಅದಾದ್ಮೇಲೆ ರಜತ್ ಪಟ್ಟಿದಾರ್ ಸ್ವಲ್ಪ ಬಂದರು, ಒಂದು 20 ರನ್ಸ್ ಪಾರ್ಟ್ನರ್ಶಿಪ್ ಆಯಿತು. ನಂತರ ಅವ್ರು ಔಟ್ ಆದರು. ಅವ್ರು ಔಟ್ ಆದಮೇಲೆ ಕೃಣಾಲ್ ಪಾಂಡೆ ಬಂದರು, ಅವರು LBW ಆದರು. ಸೊ 4 ವಿಕೆಟ್ಸ್ ಬಿದ್ದಾಗ ಮ್ಯಾಚ್ ಆ್ಯಕ್ಚುಲಿ ಬ್ಯಾಲೆನ್ಸಿಗೆ ಬಂದಿತ್ತು. ಏನಾಗುತ್ತಪ್ಪ, ಯಾರು ಗೆಲ್ತಾರಪ್ಪ ಅಂತ. ಹೆಂಗಿದ್ರು ನಮ್ಮ RCBದು ಚರಿತ್ರೆ ಇದ್ದೇ ಇದೆ. ಏನು ಹೇಳಿ, ಬಾಯಿಗೆ ಬರ್ಸ್ದೆ ಗೆಲ್ಲಲ್ಲ. ಇವತ್ತೊಂದು ಸ್ವಲ್ಪ ತಂಗೆ ಆಯಿತು, ಬಟ್ ಇನ್ನೂ ಹೋಪ್ಸ್ ಜಾಸ್ತಿ ಇತ್ತು. ಯಾಕಂದರೆ ಇನ್ನೊಂದು ಎಂಡಲ್ಲಿ ಇದ್ದಿದ್ದು ವಿರಾಟ್ ಕೊಹ್ಲಿ. ಅವ್ರು ಆಡಿದಂಥ ಇನ್ನಿಂಗ್ಸ್, ಏನು ಇನ್ನಿಂಗ್ಸು ಗುರು, ಅದು ಪೇಸ್ ಮಾಡಿದಂಥ ಇನ್ನಿಂಗ್ಸ್ ಇರ್ಬೋದು. ಅವ್ರಿಗೂ ಇಂಜುರಿ ಆಗಿತ್ತು, ಅವ್ರೂ ಒದ್ದಾಡ್ತಾಯಿದ್ರು. ಬಟ್ ಅವ್ರು ಆಡಿದಂಥ ಇನ್ನಿಂಗ್ಸ್ ಏನಿತ್ತು ಇವತ್ತು, 75 ನಾಟ್ ಔಟ್ ಆಫ್ 42 ಬಾಲ್ಸ್, 9 4s 3 6s. ವೆಂಕಟೇಶ್ ಅಯ್ಯರು 32, 4 4s 2 6s. ರಜತ್ ಪಟ್ಟಿದಾರ್ ಇವತ್ತು ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬಟ್ ಸ್ಟಿಲ್ 15 ರನ್ಸ್. ಬಟ್ ವಿರಾಟ್ ಕೊಹ್ಲಿಗೆ ಒಳ್ಳೆ ಸಾಥ್ ಕೊಟ್ಟು ಜೊತೆ ಆಟ ಆಡಿದ್ದು ಟಿಮ್ ಡೇವಿಡ್, 24 ರನ್ಸ್ 17 ಬಾಲ್ಸ್. ಅದಾದಮೇಲೆ ಫಿನಿಶಿಂಗ್ ಟಚಸ್ ಕೊಟ್ಟಿದ್ದು ಜಿತೇಶ್ ಶರ್ಮಾ. ಫಿನಿಷ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರ ಏನು ಹೇಳ್ತೀವಿ ಸಿಗ್ನೇಚರ್ ಶಾಟ್. ಮಿಡ್ ಆನ್ ಮೇಲೆ 6, ಲಾಂಗ್ ಆನ್ ಮೇಲೆ 6 ಹೋಯಿತು. ಪರ್ಫೆಕ್ಟ್ ವೇ IPL ಗೆಲ್ಲೋದಕ್ಕೆ. ಒಂಥರ ನಿರಾಳ, ಎಲ್ರಿಗೂ ಖುಷಿ, ಸಂತೋಷ, ಏನು ಟೆನ್ಷನ್ ಇತ್ತು ಎಲ್ಲ ಹಂಗೆ ಹಿಡ್ದೋಯ್ತು. ಇವತ್ತು ಅಟ್ಯಾಕ್ ಮಾಡಿದಂಥ ರೀತಿ ಏನಿದೆ ಕಗೀಸೋ ರಬಾಡಾಗೆ, ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ನೋಡೋದಕ್ಕೆ, ಕ್ರೇಜಿಯಾಗಿತ್ತು. ಇವತ್ತು ವಿಕೆಟ್ ಆ್ಯಕ್ಚುಲಿ ಅಷ್ಟು ಈಸಿ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಸ್ಲೋ ಇತ್ತು ವಿಕೆಟು, ಅಷ್ಟು ಬ್ಯಾಟಿಗೆ ಬರ್ತಾ ಇರಲಿಲ್ಲ. ಬಟ್ ಇವತ್ತು ಬ್ಯಾಟಿಂಗ್ ಮಾಡಿ ಕೊಹ್ಲಿ ಇನ್ನೊಂದು ಕಡೆಯಿಂದ ನಿಂತು ಆಡಿದ್ದೆ ಟೀಮ್ಗೆ ಒಂದೇನು ಹೇಳ್ತೀವಿ ದೊಡ್ಡ ಅಡ್ವಾಂಟೇಜ್ ಆಗಿ ಪರಿಣಮಿಸ್ತು. ಇಲ್ಲಾಂದರೆ ಸ್ವಲ್ಪ ಚೇಸ್ ನನ್ನ ಪ್ರಕಾರ ಕಷ್ಟ ಇತ್ತು. ಕೊಹ್ಲಿ ಏನಾದರೂ ಆ ಸ್ಟೇಜಲ್ಲಿ ಔಟ್ ಆಗಿದ್ದಿದ್ರೆ, ಇನ್ನೊಂದು 40 ಅಥವಾ 50 ರನ್ಸ್ ಬೇಕಿದ್ದಾಗ ಔಟ್ ಆಗಿದ್ದರೆ ರಾಶಿದ್ ಖಾನ್ಗೆ ಒಳ್ಳೆ ಟರ್ನ್ ಸಿಗ್ತಾಯಿತ್ತು. ಆಲ್ ಇನ್ ಆಲ್ RCB ಬ್ಯಾಕ್ ಟು ಬ್ಯಾಕ್ 25-26 IPL ಚಾಂಪಿಯನ್ಸ್. ಜೈ RCB.